ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಅಸ್ಸಾಂ ಕಾರ್ಮಿಕರಿಂದ ಸ್ಥಳೀಯ ಆಟೋ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಅಚ್ಚಪಂಡ ದೀಪು ಮಣ್ಣಪ್ಪ ಎಂಬುವರ ತಲೆಗೆ ಕಲ್ಲಿನಿಂದ ಹೊಡೆದು ಗಂಭೀರ ಸ್ವರೂಪದ ಗಾಯವಾಗಿದ್ದು, ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸೋಮವಾರ ರಾತ್ರಿ 10 ಗಂಟೆಗೆ ವಿರಾಜಪೇಟೆ ಮಡಿಕೇರಿ ಮುಖ್ಯ ರಸ್ತೆಯ ಕದನೂರಿನಲ್ಲಿ ಈ ಘಟನೆ ನಡೆದಿದೆ. ಹಲ್ಲೆ ಮಾಡಿದ ವ್ಯಕ್ತಿಗಳ ಮೇಲೆ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಇತರೆ ಆಟೋ ಚಾಲಕರಿಂದ ಗ್ರಾಮಾಂತರ ಠಾಣೆ ಅಧಿಕಾರಿಗಳಿಗೆ ಮನವಿ ಮಾಡಲಾಯಿತು. ಆಫ್ ಮಾಡ್ರಿ ಅಂತ ಕೇಸ್ ಬರ್ತದೆ ನನಗೆ. ಆಟೋದವ್ರು ಹೋಗಿ ಹೊಡೆದಿದೆ, ಆಟೋನೇ ಚೀಸ್ ತಗೊಳ್ತಾ ಇಲ್ಲ. ಏನಿದ್ರು ನಮ್ಮನ್ನ ಬಿಡ್ತಿದ್ರ, ನಮಗೆ ನಮ್ಮ ಗಾಡಿ ಚೀಸು, ಮತ್ತೆ ನಮ್ಮ ಗಾಡಿ ಚೀಸ್ ಮತ್ತೆ ನಾವು ನನ್ನ ಹೆಸರು ದೀಪು ಮಣ್ಣಪ್ಪ ಅಂತ. ನಾನು ಆಟೋ ಚಾಲಕ. ನಾನು ನಿನ್ನೆ ರಾತ್ರಿ ಮನೆಗೆ ಹೊರಟಿದೆ. ಮೂರ್ನಾಡು ಜಂಕ್ಷನಿಂದ ಹೋಗ್ತಾಯಿದ್ದೆ ಮನೆಗೆ. ನಮ್ಮ ಮನೆ ಇರೋದು ಚಿಕ್ಕಪೇಟೆಯಲ್ಲಿ. ಹೋಗ್ತಿರ್ಬೇಕಾದ್ರೆ ಒಬ್ಬ ಕೈ ಅಡ್ಡ ಹಾಕಿದ. ನಾನು ಗಾಡಿ ನಿಲ್ಲಿಸಿದೆ. ಗಾಡಿ ನಿಲ್ಲಿಸಿ ಎಲ್ಲಿಗೆ ಅಂತ ಕೇಳಿದೆ. ಕದ್ನೂರು ಮಿಲ್ ಹತ್ರ ಅಂತ ಹೇಳಿದೆ. ಗಾಡಿ ಹತ್ತು ಕೂತ್ಕೊಂಡ. ನಾನು ಹೇಳಿದ 100 ರೂಪಾಯಿ ಆಗುತ್ತೆ ಅಂತ. ಸರಿ ಆಯಿತು ಅಂತೇಳಿ ಹತ್ತಿಗೆ ಕೂತ್ಕೊಂಡ. ತಗೊಂಡೋಗಿ ಅಲ್ಲಿ ಬಿಟ್ಟ. ನಾನು ಬಿಟ್ಟ ತಕ್ಷಣ ಬಾಡಿಗೆ ಕೊಡೋದಿಲ್ಲ, 50 ರೂಪಾಯಿ ಕೊಟ್ಟ. 50 ರೂಪಾಯಿ ಕೊಡೋಕ್ಕೆ ನಾನು ಹೇಳಿದೆ 50 ರೂಪಾಯಿ ಅಲ್ಲ 100 ರೂಪಾಯಿ ಮಾತಾಡಿ 100 ರೂಪಾಯಿ ಕೊಡು ಅಂತ. ಕೊಡೋಕ್ಕಿಲ್ಲ, ಹಂಗೆ ಸ್ವಲ್ಪ ರ್ಯಾಶಾಗಿ ಮಾತಾಡ್ತಿದ್ದ. ಆಮೇಲೆ ಹಿಡಿದು ಎಳ್ದೆ ಆದ್ಮೇಲೆ ತಪ್ಪಿಸ್ಕೊಂಡು ಹೋದ. ಅಲ್ಲಿ ಪಕ್ಕದ ಅಂಗಡಿಗೆ ಹೋದ. ಅಲ್ಲಿ ಹಂಗೆ ಬಂದು ಅಲ್ಲಿ ಯಾರಿಗೂ ಫೋನ್ ಮಾಡಿ ಆ ಗೇಟ್ ಮಿಲ್ ಪಕ್ಕದಲ್ಲಿ ಒಂದು ಗೇಟ್ ಇದೆ. ಗೇಟ್ ಹತ್ರ ಹೋಗಿ ಇಬ್ಬರು 3 ಜನರಿಗೆ ಫೋನ್ ಮಾಡಿ ಅವನು ಕರ್ಕೊಂಬಂದ. ಅವ್ರು ಬಂದಿದ್ದು ತಕ್ಷಣ ಅಷ್ಟೇ ನಾನು ಅವ್ರ ಹತ್ರ ಮಾತಾಡೋಕೆ ಹೋಗ್ತಿದ್ದೀನಿ. 3-4 ಜನಕ್ಕೆ ಸೇರಿಕೊಂಡು ಹೊಡೆದ್ಬಿಟ್ಟು ತಲೆಗೆಲ್ಲ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಹಾಸ್ಪಿಟ್ಲ್ ಬಂದು 112 ಫೋನ್ ಮಾಡಿದ್ದೆ. ಅಲ್ಲಿ ನಮ್ಮ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದೆ, ಬಂದರು. ಅಲ್ಲಿ ನಾನು ಗಾಡಿ ಓನರ್ ಫೋನ್ ಮಾಡಿದೆ, ಅವರು ಬಂದು ಆಮೇಲೆ 112 ಬಂದು ಪೊಲೀಸ್ ಎಲ್ಲ ಬಂದು ಅಲ್ಲಿ ಹಾಸ್ಪಿಟ್ಲ್ ಹಾಸ್ಪಿಟ್ಲಿಗೆ ಸ್ವಿಚ್ ಹಾಕ್ಕೊಂಡು ಮಾಡಿ FIR ಆಗಿದೆ. ಅವಾಗ ನೋಡಿ, FIR ಆಗಿದ್ರು ಕೂಡ ಕೃತ್ಯ ನಡೆದಿರೋರನ್ನ ಸ್ಟೇಷನಿಂದ ಬಿಟ್ಬಿಟ್ಟಿದ್ದಾರೆ. ಈ ಸಂದರ್ಭ ಕೊಡಗು ಜಿಲ್ಲೆಯ ಬಹುಜನ ಸಮಾಜ ಪಕ್ಷದ ದಿವಿಲ್ ಕುಮಾರ್ ಮಾತನಾಡಿ, ಹೊರ ರಾಜ್ಯದ ಕಾರ್ಮಿಕರಿಂದ ಸ್ಥಳೀಯ ಆಟೋ ಚಾಲಕರಿಗೆ ರಕ್ಷಣೆ ಇಲ್ಲವಾಗಿದೆ. ಅಧಿಕಾರಿಗಳು ಈ ಬಡ ಆಟೋ ಚಾಲಕರಿಗೆ ಕರುಣೆ ತೋರಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ತಿರ್ಗಿ ಅವ್ರಿಗೆ ನೋಟಿಸ್ ಕೊಟ್ಟು ಗೌರವತಿಯಿಂದ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸುವಂಥ ಕಾನೂನು ಇವತ್ತು ನಮ್ಮ ಏನು ಇವತ್ತು ನಮ್ಮ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ನಡೀತಿರೋದು ನೋಡಿ ಯಾವ ಥರ ಇದೆ ಅಂತಂದೇಳಿ ಇವ್ರುಗಳಿಗೆ ಯಾವ್ಯಾವ ಬೇಕು ಏನು ಬೇಕು ಆವಾಗ ಆ ದಿಕ್ಕಲ್ಲಿ ಅವ್ರ ಕಾಯ್ದೆಗಳನ್ನ ಬದಲಾವಣೆ ಮಾಡ್ಕೊಳ್ಳೋದು. ಏನೋ ಜೀವ ಉಳಿದಿರೋದು ಪರವಾಗಿಲ್ಲ, ಸತ್ತೋಗಿದ್ದೀರಾ ಅವ್ರನ್ನ ಅರೆಸ್ಟ್ ಮಾಡ್ತಾಯಿದ್ರು ಅನ್ನೋಂಥ ಒಂದು ನನಗೆ ಅನುಮಾನ. ಇಲ್ಲ ಅಂತಂದರೆ ಅರೆಸ್ಟ್ ಮಾಡೋಗಿಲ್ಲ. ಅವ್ರಿಗೆ ಲಗ್ನ ಪತ್ರಿಕೆ ಕೊಟ್ಟಂಗೆ ನೋಟಿಸನ್ನು ಕೊಟ್ಟು ಅವ್ರನ್ನ ಕರೆತಂದು ಕೂತ್ಕೊಂಡು ಮಾತಾಡಿ ಆಮೇಲಿಂದ ಏನಿದೆ ಏನು ಪರಿಸ್ಥಿತಿ ಏನು ವ್ಯವಸ್ಥೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದೊಂದು ಕಾನೂನು ಕೇಳಿದ್ರೆ ಅದಕ್ಕೆ ಎದುರುತ್ತರವಾಗಿ ಒಂದೊಂದು ಕಾನೂನನ್ನು ಹೇಳ್ತಾರೆ. ಈ ಪರಿಸ್ಥಿತಿಲಿದೆ. ಹಾಗಾಗಿ ದಯಮಾಡಿ ನಮ್ಮ ಆಟೋ ಚಾಲಕರಿಗೆ ಇನ್ನು ಮುಂದಾದರೂ ಕೂಡ ಅಷ್ಟೇ ನಮ್ಮ ಏನೋ ಒಂದು ಸೆಕ್ಯೂರಿಟಿ ಇರಬೇಕು. ಮತ್ತು ಏನು ನೈಟ್ ಹೊತ್ತಲ್ಲಿ ಪಾಪ ಆಟೋ ಓಡಿಸೋದು ತುಂಬ ಪ್ರಾಬ್ಲಮ್ ಇದೆ. ಹಾಗಾಗಿ ಕಾನೂನುಬದ್ಧವಾಗಿ ಇಲ್ಲಿನ ಏನು ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ನಮ್ಮ ಠಾಣಾ ಅಧಿಕಾರಿಗಳಾಗಿರ್ಬೋದು ಮತ್ತು ಗ್ರಾಮಾಂತರ ಅಧಿಕಾರಿಗಳಾಗಿರ್ಬೋದು ಇವ್ರ ಮೇಲೆ ಕಾಳಜಿನ ತಗೊಂಡು ಪಾಪ ನಮ್ಮ ಆಟೋ ಚಾಲಕರನ್ನ ಬದುಕಿಸಬೇಕು ಅನ್ನೋಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಚಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೊನ್ನತ್ತುಮಟ್ಟೆ ಸುತ್ತಮುತ್ತ 2 ಕಾಡಾನೆಗಳು ಮತ್ತೆ ಕಾಣಿಸಿಕೊಂಡು ತೋಟಗಳಿಗೆ ಭಾರೀ ಹಾನಿ ಉಂಟು ಮಾಡಿರುವ ಘಟನೆ ನಡೆದಿದ್ದು, ಈ ಕುರಿತ ಚಿತ್ರಣ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಕಾಡಾನೆಗಳು ಬೋಪಯ್ಯ ಅವರ ಜಾಗ ಹಾಗೂ ದೇವಯ್ಯ ಅವರ ಕಾಫಿ ತೋಟಕ್ಕೆ ನುಗ್ಗಿ ಅಡಿಕೆ ಗಿಡ ಸೇರಿದಂತೆ ವಿವಿಧ ಬೆಳೆಗಳನ್ನು ತುಳಿದು ನಾಶಪಡಿಸಿವೆ. ಇದರಿಂದ ರೈತರಿಗೆ ಗಣನೀಯ ಪ್ರಮಾಣದ ನಷ್ಟ ಉಂಟಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಈ ಹಿಂದೆ ಕಾಡಾನೆಗಳನ್ನು ಅರಣ್ಯದತ್ತ ಓಡಿಸುವ ಕಾರ್ಯಾಚರಣೆಯನ್ನು ನಡೆಸಿದ್ರು. ಆದರೆ ಕಾಡಾನೆಗಳು ಮತ್ತೆ ಅದೇ ಭಾಗಕ್ಕೆ ಮರಳಿರುವುದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ರಾತ್ರಿ ವೇಳೆಯಲ್ಲಿ ಕಾಡಾನೆಗಳ ಸಂಚಾರ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದು ತೋಟಗಳಿಗೆ ತೆರಳಲು ಹಿಂಜರಿಯುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಕಾಡಾನೆಗಳ ನಿರಂತರ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಅರಣ್ಯ ಇಲಾಖೆ ನಿರಂತರ ನಿಗಾ ವಹಿಸಿ ಕಾಡಾನೆಗಳನ್ನು ಅರಣ್ಯ ಪ್ರದೇಶಕ್ಕೆ ಹಿಂದಟ್ಟುವ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಹಾಗೂ ಬೆಳೆ ಹಾನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಕೊಡಗಿನ 7 ಕಡೆಗಳಲ್ಲಿ ಅಖಂಡ ಭಾರತ ಸಂಕಲ್ಪ ದಿನದ ಭಾಗವಾಗಿ ಸಭಾ ಕಾರ್ಯಕ್ರಮ, ಪಂಜಿನ ಮೆರವಣಿಗೆ ಹಾಗೂ ವಾಹನ ಜಾಥಾವನ್ನು ಏರ್ಪಡಿಸಲಾಗಿದೆ ಎಂದು ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಭೋಜೇಗೌಡ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಭೋಜೇಗೌಡ, ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಆಗಸ್ಟ್ 7ರಂದು ಸಂಜೆ 6 ಗಂಟೆಗೆ ನಗರದ ಕುಂದ್ರಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪಂಜಿನ ಮೆರವಣಿಗೆ ಆರಂಭವಾಗಲಿದೆ. ಸಂಜೆ 7 ಗಂಟೆಗೆ ಕಾವೇರಿ ಹಾಲ್ನಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಆಗಸ್ಟ್ 8ರಂದು ಸಂಜೆ 6 ಗಂಟೆಗೆ ಮಾದಾಪುರದ ಇಗ್ಗೋಡ್ಲು ಶ್ರೀ ಚಾಮುಂಡೇಶ್ವರಿ ದೇವಾಲಯದಿಂದ ಪಂಜಿನ ಮೆರವಣಿಗೆ ಆರಂಭಗೊಂಡು ಎಫ್ಎಂಸಿ ರಸ್ತೆಯ ಮೂಲಕ ಶ್ರೀ ಗಣಪತಿ ದೇವಾಲಯದವರೆಗೆ ಸಾಗಲಿದೆ. 7:30 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಕೊಡ್ಲಿಪೇಟೆಯಲ್ಲಿ ಆಗಸ್ಟ್ 9ರಂದು ಸಂಜೆ 6 ಗಂಟೆಗೆ ಆರ್ಎಂಸಿ ಮಾರುಕಟ್ಟೆ ಸಮೀಪದ ಶ್ರೀ ಗಣಪತಿ ದೇವಸ್ಥಾನದಿಂದ ಪಂಜಿನ ಮೆರವಣಿಗೆ ಆರಂಭಗೊಂಡು ಮುಖ್ಯ ರಸ್ತೆಗಳಲ್ಲಿ ಸಂಚಾರ ಮಾಡಲಿದೆ. ಸಂಜೆ 7:30 ಗಂಟೆಗೆ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಪೊನ್ನಂಪೇಟೆಯಲ್ಲಿ ಆಗಸ್ಟ್ 10ರಂದು ಬೆಳಗ್ಗೆ 10 ಗಂಟೆಗೆ ಗೋಣಿಕೊಪ್ಪ ಆರ್ಎಂಸಿ ಆವರಣದಿಂದ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಬೈಪಾಸ್ ರಸ್ತೆಗಾಗಿ ಪೊನ್ನಂಪೇಟೆ ಕೊಡವ ಸಮಾಜದವರೆಗೆ ವಾಹನ ಜಾಥಾ ಸಾಗಲಿದೆ. ಸಭಾ ಕಾರ್ಯಕ್ರಮ ಬೆಳಗ್ಗೆ 11:30 ಗಂಟೆಗೆ ನಡೆಯಲಿದೆ ಎಂದರು. ಹಾಗೆಯೇ ವಿರಾಜಪೇಟೆಯಲ್ಲಿ ಕುಶಾಲನಗರದಲ್ಲಿ ಕೂಡ ಪಂಜಿನ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದರು. ಮೋರಿಯಲ್ಲಿ ತುಂಬಿದ ಕಸ, ಕಲ್ಲು, ಮಣ್ಣುಗಳಿಂದ ಕರಿಕೆ ಗ್ರಾಮದ ಸ್ವಯಂ ಸೇವಕರು ಈ ವರ್ಷವೂ ಸೇರಿ ಕಳೆದ 3 ವರ್ಷಗಳಿಂದ ತೆರವುಗೊಳಿಸುತ್ತಾ ಬಂದಿದ್ದಾರೆ. ಕರಿಕೆ ಗ್ರಾಮದಲ್ಲಿ 3 ವರ್ಷಗಳಿಂದ ನಿರಂತರವಾಗಿ ಮೋರಿ ತುಂಬಿ ತೋಡಿನ ನೀರು ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ದಾರಿಯಲ್ಲಿ ಹರಿದು ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಈ ರಸ್ತೆಯಲ್ಲಿ ಸಂಚಾರ ನಡೆಸಲು ತುಂಬಾ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಮೋರಿಯಿಂದ ತೆರವುಗೊಳಿಸಿ ಹೊಸ ಸೇತುವೆಯನ್ನು ನಿರ್ಮಿಸಿಕೊಡಬೇಕಾಗಿ ಈ ಭಾಗದ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ.
ಅದಕ್ಕೆ ಮಡಿಕೇರಿ ಭಾಗಮಂಡಲ ರಸ್ತೆಯ ಅವಾಂತರ. ಇದು ಕರಿಕೆ ಗ್ರಾಮದ ಅಂತಾರಾಜ್ಯ ರಸ್ತೆ. ಇದು 3 ವರ್ಷದಿಂದ ನಿರಂತರವಾಗಿ ಈ ಮೋರಿಯಲ್ಲಿ ಬ್ಲಾಕ್ ಆಗಿ ತೋಡಿಂದ ನೀರು ಹರಿಯುತ್ತದೆ. ವಾಹನ ಸಂಚಾರರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಜನರಿಗೆ ಕಾಲ್ನಡಿಗೆ ಆಗಿ ಹೋಗಲು ಕಷ್ಟ ಆಗ್ತದೆ. ಅಧಿಕಾರಿಗಳ ಗಮನಕ್ಕೆ ಎಷ್ಟು ತಂದರೂ ಇದರ ಬಗ್ಗೆ ಇದುವರೆಗೆ ಪರಿಹಾರ ಆಗಲಿಲ್ಲ. ಆದಷ್ಟು ಬೇಗ ಇದಕ್ಕೆ ಮೇಲಧಿಕಾರಿಗಳು ಗಮನ ಹರಿಸಿ ಇದಕ್ಕೆ ಒಂದು ಈ ಮೋರಿಯನ್ನು ತೆರವುಗೊಳಿಸಿ ಹೊಸ ಒಂದು ಸೇತುವೆಯನ್ನು ನಿರ್ಮಿಸಿಕೊಡಬೇಕಾಗಿ ಮನವಿ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಶಿವಗಿರಿ ರಾಜೇಶ್ ಕರಿಕೆ. ಕೊಡಗು ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಸೇವೆಗೆ ಯುವ ವೈದ್ಯರು ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಾಗಬೇಕು. ಇಂಥ ವೈದ್ಯರಿಗೆ ಸರ್ಕಾರದಿಂದ ಸೂಕ್ತ ಸೌಲಭ್ಯ ನೀಡಲಾಗುತ್ತೆ ಅಂತ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಭರವಸೆ ನೀಡಿದ್ದಾರೆ. ನಗರದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಕೊಡಗು ಘಟಕದ ವತಿಯಿಂದ ಏರ್ಪಡಿಸಿದ್ದ ವೈದ್ಯರ ದಿನಾಚರಣೆ ಸಂದರ್ಭ ಸಾಧಕ ವೈದ್ಯರನ್ನು ಸನ್ಮಾನಿಸಿ ಮಾತನಾಡಿದ ಡಾಕ್ಟರ್ ಮಂತರಗೌಡ, ಎಲ್ಲ ಸವಾಲುಗಳ ನಡುವೆ ವೈದ್ಯರು ಜನರಿಗೆ ಉತ್ತಮ ವೈದ್ಯಕೀಯ ಸೇವೆ ನೀಡುವ ಮಹತ್ತರ ಹೊಣೆಯನ್ನು ಹೊಂದಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ತಾನು ಶಾಸಕನಾದ ಬಳಿಕ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಕ್ಷೇತ್ರದ ಹಲವು ಪ್ರಮುಖ ಆಸ್ಪತ್ರೆಗಳಿಗೆ ಅಗತ್ಯವಿರುವ ವೈದ್ಯಕೀಯ ಸೌಲಭ್ಯ ನೀಡಿದ್ದೇನೆ. ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ವೈದ್ಯರ ಕೊರತೆ ನಿವಾರಿಸುವ ನಿಟ್ಟಿನಲ್ಲಿ ಗ್ರಾಮ, ತಾಲೂಕು ಆಸ್ಪತ್ರೆಗಳಲ್ಲಿ ಕರ್ತವ್ಯಕ್ಕೆ ವೈದ್ಯರು ಮನಸ್ಸು ಮಾಡಬೇಕೆಂದು ಕರೆ ನೀಡಿದರು. ಮಡಿಕೇರಿಯಲ್ಲಿರುವ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಿಂದ ಮಾದರಿ ಆಸ್ಪತ್ರೆಯನ್ನಾಗಿ ಮಾಡುವ ಚಿಂತನೆಯಿಂದ ಸಾಕಷ್ಟು ಸೌಲಭ್ಯವನ್ನು ಸರ್ಕಾರದಿಂದ ನೀಡಲಾಗ್ತಾ ಇದೆ. ಶೀಘ್ರದಲ್ಲಿಯೇ ಸುಸಜ್ಜಿತ ಹೃದ್ರೋಗ ಚಿಕಿತ್ಸಾ ಘಟಕವು ಇಲ್ಲಿ ಪ್ರಾರಂಭವಾಗಲಿದ್ದು, ಇದರಿಂದ ಪರ ಊರುಗಳ ಆಸ್ಪತ್ರೆಗಳಿಗೆ ತೆರಳುತ್ತಿದ್ದ ಕೊಡಗಿನ ಜನತೆಯ ಸಮಸ್ಯೆ ಪರಿಹಾರವಾಗಲಿದೆ ಎಂದು ಡಾಕ್ಟರ್ ಮಂತ್ರಗೌಡ ಹೇಳಿದರು. We even wanted to felicitate Dr. Naveen Kumar VC, but unfortunately Sir is not with us. So on behalf of everyone, we always extend a heartfelt applause to even Sir Naveen Kumar VC. May we congratulate Dr. Mantagowda sir with a warm round of applause and extend a heartfelt welcome to the IMA Kodagu family. Kodagu, in association with KVC Super Speciality Hospital, Mysore. Firstly, I'd like to thank our President, Dr. Shyam Appana sir, for inducting me in places where I belong. Though we're in the political field, it feels good to come back home. So to be with fellow doctors and people who you miss in the political profession. It's always an honor and pleasure to be with our doctors, and I thank once again Dr. Shyam sir for giving me this opportunity to be here with such distinguished and achievement as such, even with the years of experience and with the humility and grace with all our doctors I work. I think each and every doctor deserves appreciation, not only on Doctor's Day, but on every single day. I appreciate all the work you have been doing on a daily basis, selfless at times, and lots of people don't appreciate that. And of late, doctors, they say we've become more commercial than actually service oriented. But as rightly Dr. Shyam sir has pointed out,
to work in tier 3, tier 2 cities, you don't get anyone. And especially in areas like our geographical issues and wherein all of us look for tier 1 cities to practice in, or even the least we could do is to go abroad is what we thought. And in all that, we've stayed back, lots of people have stayed back and given the best service. I thank you all for the exemplary service which you have done for over the years, and I'm sure IMA will inspire young doctors who are coming in and to serve in Kodagu. And it's my duty as a public representative to help doctors with their, I'm not saying you'll have major issues, but there are issues which need to be addressed at not only the basic level, at the ground, on the village levels and in the taluk levels or in the district headquarters. Even policy making as well needs to be improved and to be changed in a drastic way. ಭಾರತೀಯ ವೈದ್ಯಕೀಯ ಸಂಘದ ಕೊಡಗು ಘಟಕದ ಅಧ್ಯಕ್ಷ ಡಾಕ್ಟರ್ ಶ್ಯಾಮ್ ಅಪ್ಪಣ್ಣ ಮಾತನಾಡಿ, ಶಾಸಕರೇ ವೈದ್ಯರಾಗಿರುವ ಹಿನ್ನೆಲೆಯಲ್ಲಿ ವೈದ್ಯರ ಸಮಸ್ಯೆ, ಸಂಕಷ್ಟ, ಸವಾಲುಗಳ ಬಗ್ಗೆ ಚೆಂದಾಗಿ ಅರಿವಾಗಿರುತ್ತೆ. ಕೊಡಗಿನಲ್ಲಿ ಸಾಕಷ್ಟು ಸವಾಲುಗಳ ಮಧ್ಯೆ ಕಾರ್ಯನಿರ್ವಹಿಸ್ತಾ ಇರುವ ತಂದದೇ ವೃತ್ತಿ ನಿರತರ ಬೇಡಿಕೆಗೆ ಶಾಸಕರು ಸ್ಪಂದಿಸುವಂತಾಗಲಿ ಎಂದರು. As a medical college, you've got state-of-the-art facilities, and I just hope we go from strength to strength. We're fortunately born with the advantage of not having vector-borne disease to the same extent as the big cities. So I think we can really have very, very good health. Okay, I just wish all of you all the best. I really worth deserving credit for this thing I just thought, because I happened to hear the names of Dr. Ramesh Bokoya sir, Renuka Madam, Devaya sir. Mine is still long way to go. So I didn't expect these things. Thanks anyway for honoring me. And I have been serving Kodagu for almost since 11 years. Probably my September 14th was my joining. Another 1 month, probably 11 years will be completing. And our experience crowd, honored to have sitting MLA Dr. Manthar Gowda, inducted as a new member. I am a graduate of Mice Medical College in the year 1985, so I have some liberty to speak. Now I am heading the Department of Ophthalmology at Cleveland Medical College. Undergraduate of mine and postgraduate of mine is now the present HOD of Kodagu Institute of Medical Science. Other than this, I am please stand up for endorsement here. And we have 2 budding doctors coming next year. Dr. Albiz, his son is a brilliant student. Dr. Kasturi's daughter, both in the same batch. So Second thing, one more point I want to make. Since Dr. Manthar Gowda is here, and Martin is a very big Sharana. In last session, last session, under KPMA Act, Dinesh Gundra was the minister and he is from Kodagu only. ಒಂದು ಉತ್ತಮ ಯೋಜನೆಯನ್ನು ತಗೊಬರ್ತದೆ. ಏನು ಅಂತ ಹೇಳಿದ್ರೆ, ಪ್ರೈವೇಟ್ ಡಾಕ್ಟರ್ಸ್ ಏನು ಕ್ಲಿನಿಕ್ಗೆ ನಾವು ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀವಲ್ಲ, ಇಟ್ ಈಸ್ ಗ್ರಾಂಟೆಡ್ ಇನ್ 14 days. ಯು ಡೋಂಟ್ ಹ್ಯಾವ್ ಟು, ಇಫ್ ದೇ ಡೋಂಟ್ ಗಿವ್ ಅಸ್ ಲೈಸೆನ್ಸ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಗುಡ್ ಆಸ್ ಗ್ರಾಂಟೆಡ್. ಪ್ರೀವಿಯಸ್ಲಿ ವಿ ಹ್ಯಾಡ್ ಟು ವೇಟ್ ಫಾರ್ ದ DHO ಆಫೀಸ್ ಟು ಕಮ್ ವೆರಿಫೈ ಅಂಡ್ ಆಲ್. This is a very good development what has happened, I think, last year. So we have all the private practitioners. I would like to thank Dr. Manthar Gowda, his government. Dinesh Gundra also around from district, that the amendment to KPMA Act has helped all private practitioners. Last but not the least, Manthar Gowda sir, I think you might have heard this. There's an amendment to KPMA Act, so we don't have to wait for DHO office to verify and give us license. Anybody applied 14 days is correct. The last thing that I have a request from all the other doctors, like when you see other big medical colleges, the 80% of the people depend on coins for super specialty care. This is my humble request that there should be creation of permanent super specialty posts like neurologists. You can mention the names also.
PR public relations officer, right, for the national highway, national level. So all the best, Pawan. And thank you for being here with us. Of course, we have our special dignitaries here with us. I'd like to place on note that we have Dr. Ramesh Bopaya, a very senior pediatrician, and it's nice to have him with us today. Of course, other honorary dignitaries as Dr. Devaya, Dr. Naveen Kumar, Dr. Renuka Sudhakar, Dr. Purushottam, and Dr. Kushwant Kodiyal. Points in the correctorate. So basically we'll cover mainly on a little bit of shoulder anatomy and mechanism of injury, presentation, so common fractures and also ligament injuries, along with some non-surgical treatment options, along with arthroplasty options too. ಭಾರತೀಯ ವೈದ್ಯಕೀಯ ಸಂಘದ ಕೊಡಗು ಘಟಕದ ಪ್ರಧಾನ ಕಾರ್ಯದರ್ಶಿ ಚೆರೆಮನೆ ಡಾಕ್ಟರ್ ಪ್ರಶಾಂತ್ ಘಟಕಕ್ಕೆ ಹೊಸದಾಗಿ ಸದಸ್ಯರಾದವರ ಪರಿಚಯ ಮಾಡಿದರು. ಡಾಕ್ಟರ್ ಸುಮುಖ್, ಡಾಕ್ಟರ್ ಸುಧಾಕರ್, ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಮೋಹನಪ್ಪಾಜಿ, ಡಾಕ್ಟರ್ ಅಯ್ಯಪ್ಪ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಡಾಕ್ಟರ್ ಲೋಕೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. So whether it comes under the previous injury or a simple injury, how to, because all bony fractures, ligament and all, it will come under previous injury. Yes. But about dislocation, whether it comes under the previous injury or the Dislocations mostly they are previous injuries only, sir. all dislocations. Yes, sir. No, So better for medical legal persons, get an MRI. There will be some muscle tear will be there. You can document it and then give a medical news. That should be fine, sir. ರೋಟರಿ ಜಿಲ್ಲೆ 3181ರ ಜಿಲ್ಲಾ ಪ್ರತಿನಿಧಿಯಾಗಿ ಕೊಡಗು ಮೂಲದ ಶ್ರೀರಕ್ಷಾ ಮೈಸೂರಿನಲ್ಲಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ತಮ್ಮ ತಂಡದೊಂದಿಗೆ ಪದಗ್ರಹಣವನ್ನು ಸ್ವೀಕರಿಸಿದರು. ಮೈಸೂರಿನ ಶ್ರೀ ಕಂಠೀರವ ನರಸಿಂಹರಾಜ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಆಯೋಜಿತ ಸಮಾರಂಭದಲ್ಲಿ ರೋಟರಿ ಆಕ್ಟ್ಗೆ ಸೇರಿದ 56 ಸಂಸ್ಥೆಗಳಿಗೆ ಜಿಲ್ಲಾ ಪ್ರತಿನಿಧಿಯಾಗಿ ನೇಮಕಗೊಂಡ ಶ್ರೀರಕ್ಷಾ ಮತ್ತು ಕಾರ್ಯದರ್ಶಿಯಾಗಿ ನೇಮಕಗೊಂಡ ಮೂಕಳೆರ ತುಳಸಿ ತಂಗಮ್ಮ ಅವರಿಗೆ ರೋಟರಿ ಗವರ್ನರ್ ಸತೀಶ್ ಬೋಳಾರ್ ಪದಗ್ರಹಣ ನೀಡಿದರು. ದಾಪಕ್ಲುವಿನ ಹಿರಿಯ ಪತ್ರಕರ್ತ ಪ್ರಭಾಕರ್ ಮತ್ತು ಅಶ್ವಿನಿ ದಂಪತಿ ಪುತ್ರಿಯಾದ ಶ್ರೀರಕ್ಷಾ ಅಧಿಕಾರ ಸ್ವೀಕರಿಸಿ ಮಾತನಾಡಿ, ರೋಟರಿ ಆಕ್ಟ್ ಈ ಪ್ರಮುಖ ಹುದ್ದೆಗೆ ನೇಮಕಗೊಂಡ ಸಂತೋಷ ತನ್ನದಾಗಿದ್ದು, ಸಾಕಷ್ಟು ಯೋಜನೆಗಳೊಂದಿಗೆ ಯುವ ತಂಡದ ನೆರವಿನೊಂದಿಗೆ ಜನಸೇವೆಗೆ ಮುಂದಾಗುವುದಾಗಿ ಭರವಸೆ ನೀಡಿದರು. ನಿಯೋಜಿತ ರೋಟರಿ ಜಿಲ್ಲಾ ಗವರ್ನರ್ ಯಶಸ್ವಿ ಸೋಮಶೇಖರ್, ಮಾಜಿ ಗವರ್ನರ್ HR ಕೇಶವ್, ಚುನಾಯಿತ ರೋಟರಿ ಗವರ್ನರ್ ಡಾಕ್ಟರ್ ಸೂರ್ಯನಾರಾಯಣ ಕೊಕ್ಕಾಡಿ, ರೋಟರಿ ಜಿಲ್ಲಾ ಕಾರ್ಯದರ್ಶಿ ಗೋಪಾಲಕೃಷ್ಣ ಶೆಟ್ಟಿ, ರೋಟರಿ ಸಂಸ್ಥೆಗಳ ವಿಸ್ತರಣಾ ಸಮಿತಿ ಜಿಲ್ಲಾಧ್ಯಕ್ಷ ಅನಿಲ್ HT, ರೋಟರಿ ತರಬೇತುದಾರ ಡಾಕ್ಟರ್ CR ಪ್ರಶಾಂತ್, ರೋಟರಿ ಮಡಿಕೇರಿ ವುಡ್ಸ್ ಸ್ಥಾಪಕಾಧ್ಯಕ್ಷ SS ಸಂಪತ್ ಕುಮಾರ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಪತ್ರಕರ್ತರ ಸಂಘ ಪೊನ್ನಂಪೇಟೆ ತಾಲೂಕು ಘಟಕ, ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕ ಮತ್ತು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಸಹಯೋಗದಲ್ಲಿ ಪೊನ್ನಂಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಕಿರಿಯಮಾಡ ರಾಜ್ ಕುಶಾಲಪ್ಪ ಅವರ ಮುಂದಾಳತ್ವದಲ್ಲಿ ಅರಣ್ಯ ಮಹಾವಿದ್ಯಾಲಯದ ಗದ್ದೆಯಲ್ಲಿ ಏರ್ಪಡಿಸಿದ್ದ ಪತ್ರಕರ್ತರ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಪತ್ರಕರ್ತರು ಕೆಸರಿನಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು.
ಕೃಷಿ ಹಾಗೂ ತೋಟಗಾರಿಕೆ ಸಂಶೋಧನಾ ಘಟಕದ ಕ್ಷೇತ್ರ ಅಧೀಕ್ಷಕ ಡಾಕ್ಟರ್ ಸಿ ಪ್ರಶಾಂತ್ ಅವರು ಚೆಂಡು ಎಸೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿ, ಕೆಸರುಗದ್ದೆ ಕ್ರೀಡಾಕೂಟ ಎನ್ನುವುದು ಕೊಡಗಿನ ಅನಾದಿ ಕಾಲದ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಇಂತಹ ಕ್ರೀಡಾಕೂಟಗಳಿಂದ ಗ್ರಾಮೀಣ ಪ್ರತಿಭೆಗಳು ಬೆಳಕಿಗೆ ಬರಲು ಸಾಧ್ಯವಾಗುತ್ತದೆ ಎಂದರು. ಹ್ಯಾಂಡ್ಬಾಲ್, ಹಗ್ಗಜಗ್ಗಾಟ ಹಾಗೂ ಓಟದ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಜಿಲ್ಲೆಯ ಸುಮಾರು 50ಕ್ಕೂ ಹೆಚ್ಚು ಪತ್ರಕರ್ತರು ಪಾಲ್ಗೊಂಡು ಸಂಭ್ರಮಿಸಿದರು. ಕೆಸರುಗದ್ದೆ ಅಂತ ಹೇಳುವುದು ನಮ್ಮ ಒಂದು ಜನಪದೀಯ ಕ್ರೀಡಾಕೂಟ. ಮಲೆನಾಡು ವ್ಯಾಪ್ತಿಯಲ್ಲಿ ಇದು ಪ್ರತಿ ವರ್ಷ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಇಡೀ ರಾಜ್ಯದಲ್ಲೇ ಈ ಒಂದು ಕೆಸರುಗದ್ದೆಗೆ ಪ್ರಾಮುಖ್ಯತೆಯನ್ನು ನೀಡಿ ಅದನ್ನು ಜನಪ್ರಿಯಗೊಳಿಸಿದಂಥ ಖ್ಯಾತಿ ಕೂಡ ನಮ್ಮ ಈ ಒಂದು ಪುಟ್ಟ ಕೊಡಗಿಗೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 32 ವರ್ಷಗಳ ಹಿಂದೆ ಕಗ್ಗೋಡ್ನಲ್ಲಿ ಯುವಜನ ಸಬಲೀಕರಣ ಇಲಾಖೆ ಮತ್ತು ನೆಹರು ಯುವ ಒಕ್ಕೂಟದ ವತಿಯಿಂದ ನಡೆದಂಥ ಕೆಸರುಗದ್ದೆ ಕ್ರೀಡಾಕೂಟ ಹಲವಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂತು. ಅದೇ ಒಂದು ಮಲೆನಾಡು ವ್ಯಾಪ್ತಿಯಲ್ಲಿ ಮತ್ತು ಬೇರೆ ಮೈಸೂರಿನಲ್ಲಿ ಕೂಡ ಮಳೆಗಾಲದಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸುವಂಥ ಒಂದು ವ್ಯವಸ್ಥೆಗೆ ಕಾರಣವಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಕ್ರೀಡಾಕೂಟನ ಇವತ್ತು ನಮ್ಮ ಅರಣ್ಯ ಮಹಾವಿದ್ಯಾಲಯದ ಒಂದು ಗದ್ದೆಯಲ್ಲಿ ಆಯೋಜನೆ ಮಾಡೋದ್ರ ಜೊತೆಗೆ ಭತ್ತದ ಕೃಷಿ ಪ್ರಾತ್ಯಕ್ಷಿಕೆಯನ್ನು ಕೂಡ ಒಂದು ಪತ್ರಕರ್ತರಿಗೆ ಮಾಹಿತಿಯನ್ನು ಒದಗಿಸುವಂಥ ಕಾರ್ಯ ಕೂಡ ನಡೆದಿರುವಂಥದ್ದು ಕೂಡ ಶ್ಲಾಘನೀಯ. ಇವತ್ತು ಫಾರಿನ್ ಅಥವಾ ವಿದೇಶದಲ್ಲಿ ಏನಾಗ್ತಿದೆ ಅಂದರೆ ಇಂಥ ಕ್ರೀಡಾಕೂಟಗಳು ಅತ್ಯಂತ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿ ಗಮನವನ್ನು ಸೆಳೀತಿದೆ. ನಾವು ಫಾರಿನ್ ಕಂಟ್ರಿಗಳಿಗೆಲ್ಲ ಅಲ್ಲಿ ನೋಡಿದಾಗ ಅಲ್ಲಿನ ಮಾಹಿತಿಗಳನ್ನ ಓದಿದಾಗ ಒಂದು ಪುಟ್ಟ ಕೆಸರುಗದ್ದೆ ಕ್ರೀಡಾಕೂಟ ನೋಡಲಿಕ್ಕೆ ಕೂಡ ಸಾವಿರಾರು ಜನ ಪ್ರವಾಸಿಗರು ಬರುವಂಥ ಒಂದು ವ್ಯವಸ್ಥೆ ಅಲ್ಲಿದೆ. ಸೊ ನಮ್ಮ ಕೊಡಗಿನಲ್ಲಿ ಕೂಡ ಇಂತಹ ಒಂದು ಕೆಸರುಗದ್ದೆ ಕ್ರೀಡಾಕೂಟಗಳನ್ನು ನಡೆದಾಗ ಅದನ್ನು ಪ್ರವಾಸಿ ಆಕರ್ಷಣೆಯಾಗಿ ಪರಿವರ್ತನೆ ಮಾಡುವಂಥ ಎಲ್ಲ ಅವಕಾಶಗಳಿದೆ. ಯಾಕೆಂದರೆ ಕೊಡಗಿನವರು ಸಾಹಸ ಪ್ರಿಯರು ಮತ್ತು ಇಂತಹ ಕ್ರೀಡೆಗಳಲ್ಲಿ ಅತೀವ ಒಲವನ್ನು ಹೊಂದಿರುವರು. ಹಾಗೆ ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಕೂಡ ಇಂಥ ಕ್ರೀಡಾಕೂಟಗಳು ನಡೆದಿದ್ದೆ ಆದರೆ ನಮ್ಮ ಪತ್ರಕರ್ತರ ಸಂಘ ಅದಕ್ಕೆ ಕೈ ಜೋಡಿಸಿ ಎಲ್ಲ ರೀತಿಯ ಸಹಾಯವನ್ನು ಮಾಡಲಿಕ್ಕೆ ಸಿದ್ಧ. ಮುಂದಿನ ಶುಕ್ರವಾರ ರಾಜ್ಯ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರು ಮತ್ತು ರಾಜ್ಯ ಕಾರ್ಯದರ್ಶಿಗಳು ಕೂಡ ಮಡಿಕೇರಿಗೆ ಆಗಮಿಸಲಿದ್ದಾರೆ. ಅವರೊಂದಿಗೆ ಕೂಡ ಈ ಒಂದು ವಿಷಯವನ್ನು ಪ್ರೋತ್ಸಾಹಿಸಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಅವರು ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಪ್ರಾಯೋಜಕತೆ ನೀಡಿ ಪ್ರವಾಸಿಗರನ್ನು ಕರೆಸೋದಾದರೆ ನಮ್ಮ ಪತ್ರಕರ್ತರ ಸಂಘ ಕೂಡ ಅದಕ್ಕೆ ಸಹಭಾಗಿತ್ವವನ್ನು ನೀಡುತ್ತದೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸುಮಾರು 75 ವರ್ಷಗಳಿಂದ ಇಲ್ಲಿ ಭತ್ತ ಸಂಶೋಧನಾ ಕೇಂದ್ರ ಆಗಿ ಇದು ಭಾರತದಲ್ಲಿ ಸುಮಾರು ಯಾವುದೇ ಒಂದು ಪರ್ಟಿಕ್ಯುಲರ್ ವೆರೈಟಿ ರಿಲೀಸ್ ಆಗಬೇಕು ಅಂತಂತಂದ್ರೆ ಇದು ಈ ನಮ್ಮ ಕೇಂದ್ರ ಏನಿದೆ ಇಲ್ಲಿ ಬೆಂಕಿ ರೋಗ ನಿರೋಧಕ ತಳಿಗಳದ್ದು ಒಂದು ಇದು ಇಲ್ಲಿ ಹಾಟ್ಸ್ಪಾಟ್ ಇದೆ. ಭತ್ತದ ಬೆಂಕಿ ರೋಗದ ಒಂದು ಹಾಟ್ಸ್ಪಾಟ್ ಅಂತ ಕರೀತಾರೆ ಇದು ನಮ್ಮ ಪೊನ್ನಪೇಟೆ ಸ್ಟೇಷನ್. ಹಾಗಾಗಿ ಯಾವುದೇ ಒಂದು ಭಾರತದಲ್ಲಿ ಭತ್ತದ ತಳಿ ರಿಲೀಸ್ ಆಗಬೇಕು ಅಂತಂದ್ರೆ ಇಲ್ಲಿ ಬಂದು ಅದನ್ನ ಟೆಸ್ಟ್ ಮಾಡಿಸ್ಕೋಬೇಕು ಅವರು. ನಮ್ದು ಮೇನ್ ICAR ಒಂದು ಸಂಸ್ಥೆ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ ಅಂತ ಹೇಳಿ ಹೈದರಾಬಾದ್. ಅಲ್ಲಿಂದ ನಮಗೆ ಭತ್ತದ ತಳಿಗಳನ್ನ ಕಳಿಸ್ಕೊಡ್ತಾರೆ. ಪ್ರತಿ ವರ್ಷ ಸುಮಾರು ಒಂದು 4,000 ತಳಿಗಳು ಭಾರತದಲ್ಲಿ ಎಲ್ಲಾ ರಾಜ್ಯದಲ್ಲಿ ಬೆಳೀತಕ್ಕಂತ ಇನ್ಕ್ಲೂಡಿಂಗ್ ಬಾಸುಮತಿ ತಳಿಗಳನ್ನ ಇಲ್ಲಿ ಬೆಂಕಿ ರೋಗ ನಿರೋಧಕತೆಗೆ ಕಳಿಸ್ಕೊಡ್ತಾರೆ. ಅದನ್ನ ನಾವು ಇಲ್ಲಿ ಏನ್ ಮಾಡ್ತೀವಿ, ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಪ್ರತಿ ಒಂದು 1 ಮೀಟರ್ ಬೈ 1 ಮೀಟರ್ ಪ್ಲಾಟ್ ಅಲ್ಲಿ ಅದನ್ನ ಹಾಕೊಂಡು ಆ ಒಂದು ತಳಿಗೆ ಸುತ್ತ ನಾವೇನು ರೋಗ ಬರೋಂಥ ತಳಿಗಳನ್ನ ಇರ್ತವೆ ಅದನ್ನ ಹಾಕಿ ಅದ್ರ ಮಧ್ಯೆ ಕೂಡ ಅದು ನಾವು ಏನು ಒಂದು ತಳಿ ನಿರೋಧಕತೆಯನ್ನು ತೋರಿಸುತ್ತೆ ಅಂತಂದ್ರೆ
ಅದು ಭಾರತದಲ್ಲಿ ರಿಲೀಸ್ ಮಾಡೋಕ್ಕೆ ಯೋಗ್ಯವಾದ ತಳಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಂದ ಸರ್ಟಿಫಿಕೇಶನ್ ಕೊಟ್ಟು ಅದನ್ನ ನಾವು ICRಗೆ ಕಳಿಸ್ಕೊಡ್ತೀವಿ. ಸೊ ಇಲ್ಲಿ ನಮ್ಮ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಈ ತರ ಭತ್ತದ ಒಂದು ರಿಸರ್ಚ್ ನ ಮಾಡ್ತಾ ಇದ್ದೀವಿ. ವಿಮುಖರಾಗ್ತಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ. ಕೆಲವು ಕಡೆ ಕಾಡು ಪ್ರಾಣಿಗಳ ಹಾವಳಿ ಇರ್ಬೋದು, ಇನ್ನು ಕೆಲವು ಕಡೆ ನಮಗೆ ಸೂಕ್ತವಾಗಿ ಯಾರು ಕೆಲಸಗಾರರು ಸಿಗ್ತಾ ಇಲ್ಲ ಕೆಲಸಗಾರರನ್ನು ತಗೊಂಡು ಕೆಲಸ ಮಾಡಿಸಿ ಇದು ಮಾಡಿದಾಗ ಅದು ಭತ್ತದ ಬೆಳೆ ಮಾಡ್ತಕ್ಕಂಥದ್ದು ಲಾಭದಾಯಕ ಅಲ್ಲ, ಆರ್ಥಿಕವಾಗಿ ಲಾಭದಾಯಕ ಅಲ್ಲ, ಆ ಮಟ್ಟಕ್ಕೆ ಹೋಗ್ಬಿಟ್ಟಿವೆ ಅನ್ನೋ ಕಾರಣಕ್ಕೆ ಭಾಳಷ್ಟು ಜನ ಭತ್ತ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ. ಹಾಗಾಗಿ ಭತ್ತದ್ದೇ ಒಂದು ವಿಚಾರ ಇರಲಿ, ಅದರ ಬಗ್ಗೆನೂ ಸ್ವಲ್ಪ ಚರ್ಚೆ ಮಾಡೋಣ ಅಂತ. ಆದರೆ ಈಗ ನಾನು ಅದರ ವಿಶೇಷ ಅದರ ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ಅಷ್ಟೊಂದು ಈಗ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮುಂದೆ ನಮ್ಮ ಫಾರ್ಮ್ ಸೂಪರಿಂಟೆಂಡೆಂಟ್ ಕೂಡ ಇದ್ದಾರೆ, ಭತ್ತದ ಸಂಶೋಧನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರು. ನಾನು ಹಾಗೆ ಒಂದಷ್ಟು ಭತ್ತ ಕೃಷಿಯ ಬಗ್ಗೆ ಹೇಳೋದಾದರೆ, ಈಗಿಲ್ಲಿ ನಾವು ಕಷ್ಟ ಇದೆ ನಿಜವಾಗ್ಲೂ ಭತ್ತ ಬೆಳೆದು ಇದು ಮಾಡೋದು. ಯಾಕಂದರೆ ಅದಕ್ಕಾಗಿ ಒಂದು ನಾಣ್ಣುಡಿನೇ ಉಟ್ಕೊಂಡ್ಬಿಟ್ಟಿದ್ದಾವೆ. ಈಗ ಭತ್ತ ಬೆಳೆಯೋದೇನು ಕತ್ತೆ ಕಾಯೋದೇ ನೆಲ ಒಂದೇ ಅನ್ನಂಗೆ ಹಿಂಗೆಲ್ಲ ಮಾತುಗಳು ಬರ್ತಾ ಇದ್ದಾವೆ. ಆದರೆ ಅದು ಈ ಕೊಡಗು ರೀಸನ್ಗೆ, ಕೊಡಗು ಏರಿಯಾದಲ್ಲಿ ಯಾವುದೇ ಕಾರಣಕ್ಕೂ ಭತ್ತ ಕೃಷಿಯನ್ನು ಬಿಡೋದು ಅಂತ ಸೂಕ್ತ ಅಲ್ಲ. ಯಾಕಂದರೆ ಒಂದು ಕಾರಣ ಏನು ಹೇಳ್ತೇವೆ, ನಮಗೆ ಈಗ ನಾವು ಬೇರೆ ಕಡೆಯಿಂದ ಬಂದು ಅಕ್ಕಿ ತಗೊಂಡು ಅನ್ನ ಮಾಡಿಕೊಂಡು ನಾವು ತಿನ್ಬೋದು, ಬೇರೆ ಭಾಗದಿಂದ ಬಂದಿರ್ತಕ್ಕಂಥದ್ದು. ಆದರೆ ಅದೇ ಕೊಡಗಿನಲ್ಲಿ ಬೆಳೆದಂಥ ಭತ್ತ ಆದರೆ ಅದರಲ್ಲಿ ಪೆಸ್ಟಿಸೈಡಲ್ ರೆಸಿಡ್ಯೂ ಅಂತ ಏನು ಹೇಳ್ತೇವಲ್ಲ, ಅದು ಬಹಳಷ್ಟು ಕಡಿಮೆ ಇರ್ತದೆ ಅಥವಾ ನಿಲ್ಲು ಬರ್ತದೆ, ಇರೋದೇ ಇಲ್ಲ ಅದರಲ್ಲಿ. ಕಾರಣ ಏನು ಅಂತಂದರೆ, ಈಗ ಬೇರೆ ಪ್ರದೇಶಗಳಿಗೆ ನಾವು ಬೇರೆ ಗಂಗಾವತಿಯಿಂದ ಬರ್ತವೆ, ದಾವಣಗೆರೆ ಕಡೆಯಿಂದ ಅಲ್ಲೆಲ್ಲ ಬರ್ತವೆ ಭತ್ತ. ಅಲ್ಲಿ ಏನಾಗಿರ್ತದೆ ಅಂದರೆ ಒಂದು ರೆಗ್ಯುಲರ್ ಶೆಡ್ಯೂಲ್ ಮೇಲೆ ಔಷಧಿಗಳನ್ನು ಹೊಡಿತಾನೇ ಇರ್ತಾರೆ. ನಮ್ಮ ಪೂರ್ವಜರೆಲ್ಲ ಅದನ್ನ ಪೂಜನೀಯ ಸ್ಥಳ ಅಂತ ಹೇಳಿ ಭತ್ತದ ಗದ್ದೆಯನ್ನ ಕನ್ಸಿಡರ್ ಮಾಡ್ತಾ ಇದ್ರು. ಅದು ಯಾಕೆಂತ ಹೇಳಿದ್ರೆ ಕಾರಣ ಇದೆ, ಅದರಿಂದ 5-6 ಉಪಯೋಗಗಳನ್ನ ಹೇಳ್ತಾರೆ. ಸೈಂಟಿಫಿಕಲಿ ಆಗಿರ್ಲಿಕ್ಕಿಲ್ಲ. ಒಂದು, ನೀರನ್ನ ಶುದ್ಧ ಮಾಡುತ್ತೆ ಗದ್ದೆ ಹೆಚ್ಚಿದ್ದಷ್ಟು ನೀರಿನ ಸ್ಟೋರೇಜ್ ಕೂಡ ಜಾಸ್ತಿ ಇರುತ್ತೆ, ನೀರನ್ನು ಹರಿಯುವ ನೀರನ್ನು ಕೂಡ ಅದು ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತೆ ನೋಡ್ತೀವಲ್ವ ಅಲ್ಲಿ ಕಪ್ಪೆಗಳು, ಆ ಡ್ರ್ಯಾಗನ್ ಹುಳಗಳು, ಎಷ್ಟು ಕ್ರಿಮಿಕೀಟಗಳು ಯಾವುದು ನಮ್ಮ ಪ್ರಕೃತಿಯನ್ನ ಬ್ಯಾಲೆನ್ಸ್ ಕಾಪಾಡಲಿಕ್ಕೆ ಅವಶ್ಯಕವೋ ಅಂತಹ ಎಲ್ಲ ಕ್ರಿಮಿಕೀಟಗಳು, ಎರೆಹುಳಗಳು ಪ್ರತಿಯೊಂದು ಕೂಡ ಆ ಗದ್ದೆಯನ್ನು ನಾವು ಮಾಡುವಾಗ ಅದರಲ್ಲಿ ಜೀವಿಸ್ತವೆ. ಇವೆಲ್ಲ ನಮಗೆ ಗೊತ್ತಿಲ್ಲದೆ ನಮ್ಮ ಬಾಳನ್ನ ಹಸನು ಮಾಡ್ತಾ ಇರ್ತವೆ, ನಮಗೆ ಆರೋಗ್ಯದಾಯಕವಾದಂತಹ ಒಂದು ವಾತಾವರಣನ ಸೃಷ್ಟಿ ಮಾಡ್ತಾ ಇರ್ತವೆ. ಮಣ್ಣಿನ ಫಲವತ್ತತೆಯನ್ನು ಕೂಡ ಅದು ಹೆಚ್ಚಿಸುತ್ತೆ. ಹವಾಮಾನವನ್ನ ಈಗ ಒದ್ದಾಡ್ತಾ ಇದ್ವಿ AC ಹಾಕ್ಬೇಕು ಅಂತ, ಬೆಳಿಗ್ಗೆ ಯಾರಿಗಾದ್ರೂ ಅಲ್ಲಿ ಸೆಕೆ ಆಯ್ತಾ ನೋಡಿ, ಎಂತ ತಂಪು ವಾತಾವರಣ, ಅಷ್ಟು ಖುಷಿಯಾದ ಒಂದು ವಾತಾವರಣ. ಹಾಗೆ ಆ ಗದ್ದೆಯ ಬದುವಿನಲ್ಲಿ ನಿಂತ್ರೆ ಓಡಾಡಿದ್ರೆ ಅಂತ ಖುಷಿಯಾಗುತ್ತೆ ನಮಗೆಲ್ಲರಿಗೂ ಕೂಡ ಬಂಧುಗಳೇ. ಕಾರ್ಬನ್ ಅನ್ನು ಅದು ಸಂಗ್ರಹಿಸುತ್ತೆ ಭತ್ತದ ಗದ್ದೆ. ಅಷ್ಟೇ ಅಲ್ಲ, ನಮಗೆ ಈಗಾಗಲೇ ಹೇಳಿದ ಹಾಗೆ ಆಹಾರವನ್ನು ಒದಗಿಸುತ್ತೆ. ಹಸು ಕರುಗಳಿಗೂ ಕೂಡ ಭತ್ತವನ್ನು, ಒಣಗಿದ ಭತ್ತ, ಹುಲಿ ಹಸುಗಳಿಗೆ ಹಸಿರು ಭತ್ತವೇ ಸಿಗುತ್ತೆ ತೆನೆ ಸಮೇತ. ಹಸಿರು ಇದು ಭತ್ತವನ್ನು ಕೂಡ ಅದು ಒದಗಿಸೋದ್ರಿಂದ ನಿಜಕ್ಕೂ ಕೂಡ ಅದೊಂದು ಪವಿತ್ರವಾದ ನೆಲ ಅಂತ ಹೇಳ್ಬೋದು. ಆದರೆ ಎಚ್ಚರ ವಹಿಸದಿದ್ರೆ ಅದು ವಿಷಕಾರಿಯೂ ಕೂಡ ಆಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ನಮ್ಮಲ್ಲಿ ಎಲ್ಲರೂ ಈ ಕೆಸರು ಗದ್ದೆಯಲ್ಲಿ ಬಂದೆದ್ದು ಒಂದು ಆಟ ಆಡಿ ಸೋಲು ಗೆಲುವು ಬಿಡಿ. ಆದರೆ ಈ ಪೊನ್ನಂಪೇಟೆ ತಾಲೂಕು ಘಟಕದವರು ಏನು ಒಂದು ತಿಂಗಳ ಹಿಂದೆ ವಿರಾಜಪೇಟೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರವಿಯಣ್ಣ ಸೇರಿ ಎಲ್ಲ ಒಂದು ಮಾತುಕತೆ ಮಾಡಿ ಕಾರ್ಯಕ್ರಮಗಳು ನಡೆಯಬೇಕು ಅಂದ ತಕ್ಷಣ ಒಂದೇ ತಿಂಗಳಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿ ಈ ಸಂಘಕ್ಕೆ ಒಂದು ಚಾಲನೆ. ಏನಂದರೆ 2 ತಿಂಗಳಿಗೆ ಒಂದ್ಸಲ ಅಂದರೆ ಒಂದು ಕಾರ್ಯಕ್ರಮ, ಏನಾದರೂ ಸಂವಾದ ಕಾರ್ಯಕ್ರಮ. ಎಂಥ ದೊಡ್ಡ ಯೂನಿವರ್ಸಿಟಿ, ಒಂದು ದೊಡ್ಡ ಕಾಲೇಜ್ ಇದೆ ಇಲ್ಲಿ. ಈ ಕಾಲೇಜಿನ ಜೊತೆ ನಿಕಟ ಸಂಪರ್ಕ ತಗೊಂಡು ಸಂವಾದ ಕಾರ್ಯಗಳನ್ನ ಮಾಡ್ಬೋದು. ಕೃಷಿ ವಿಜ್ಞಾನ ಕೇಂದ್ರ ಇದೆ, ಮಾಡ್ಬೋದು. ಯಾಕಂದರೆ ಈ ಕಾಲೇಜಿನ ಬಗ್ಗೆ ನಾನು ಹೇಳಿದ್ರೆ 41 ವರ್ಷದ ಇತಿಹಾಸ. 85ನೇ ಇಸ್ವಿಯಲ್ಲಿ ಈ ರಾಜ್ಯದಲ್ಲೇ ಮೊದಲ ಬಾರಿಗೆ ಒಂದು ಅರಣ್ಯಶಾಸ್ತ್ರ ವಿಭಾಗನ ಆರಂಭಿಸಿದ ಕೀರ್ತಿ ಕರ್ನಾಟಕ ರಾಜ್ಯದಲ್ಲಿ ಈ ಇನ್ಸ್ಟಿಟ್ಯೂಟಿಗೆ ಸಂಸ್ಥೆಗೆ ಸಲ್ಲಬೇಕು.
ಸಲ್ಲಲೇಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ನಾನು ವಿಚಾರಿಸಿದಾಗ ನೂರಾರು ಜನ ವಿದ್ಯಾರ್ಥಿಗಳು ಅರೇಂಜ್ ಫಾರೆಸ್ಟ್ ಆಫೀಸರ್ಸು, DRFಗಳು, ಅದಕ್ಕಿಂತ ಮಿಗಿಲಾಗಿ ಒಂದು ವಿಶೇಷ ಅಂದರೆ 15 ವಿದ್ಯಾರ್ಥಿಗಳು UPSC ಬರೆದು IFS ಅಧಿಕಾರಿಗಳಾಗಿ ಈ ಕಾಲೇಜಿಂದ ಹೊರಗಡೆ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ತು. ತುಂಬ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು ಮತ್ತು ಎಲ್ಲ ಪ್ರೊಫೆಸರ್ಸು ಹಿಂದೆ 41 ವರ್ಷಗಳಿಂದ ಯಾರು ಸೇವೆ ಸಲ್ಲಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಸಂಘದ ವತಿಯಿಂದ ಮತ್ತು ಎಲ್ಲರ ಪರವಾಗಿ ಪ್ರತಿಷ್ಠೆಯ ಒಂದು ಮಹಾವಿದ್ಯಾಲಯದಲ್ಲಿ ನಾವೆಲ್ಲ ಉಪಸ್ಥಿತಿದ್ದೇವೆ. ಈ ಒಂದು ಪ್ರತಿಷ್ಠೆಯ ಈ ಒಂದು ವಿದ್ಯಾಲಯದಲ್ಲಿ ನಮಗೊಂದು ಸಿಗುವಂಥ ಭಾಗ್ಯ ಮತ್ತು ಈ ಉಪನ್ಯಾಸಗಳನ್ನು ಕೇಳುವಂಥ ಭಾಗ್ಯ ನಮ್ಗೆ ಸಿಕ್ಕಿದೆ. ಏಕೆಂದರೆ ಈ ಶಟಲ್ ಬ್ಯಾಡ್ಮಿಂಟನ್, TT ಮತ್ತು ಬೇರೆ ಇಂಡೋರ್ ಗೇಮ್ಸ್ ಎಲ್ಲ ಆಡಿ ಕೆಲವು ಬೋರ್ ಆಗಿರ್ತದೆ. ಆದರೆ ಇವತ್ತಿನ ಒಂದು ಆಟ ಭಾರಿ ಚೆನ್ನಾಗಿತ್ತು. ಇವತ್ತಿನ ಪ್ರಕೃತಿ ಗೇಮ್ ಇನ್ವಾಲ್ವ್ಮೆಂಟ್ ಮುಂದಿನ ದಿನಗಳಲ್ಲಿ ಇದೇ ಮಳೆಗಾಲದಲ್ಲಿ ಸಿದ್ದಾಪುರದವರು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದಾರೆ ಅಂತ ಕೇಳಿ ಬಂತು. ಅದನ್ನು ನಾವೆಲ್ಲ ಕೈ ಜೋಡಿಸಿ ಅದನ್ನು ಯಶಸ್ವಿಗೊಳಿಸೋಣ. ಮತ್ತೊಮ್ಮೆ ನಾವೆಲ್ಲ ಸೇರೋಣ. ಕೊಡಗಿನಲ್ಲಿ ಮಳೆ ಇಲ್ಲ, ಬೇರೆ ಕಡೆ ಎಲ್ಲ ಮಳೆ ಬರಗಾಲ ಅಂತ ಹೇಳ್ತಾರೆ. ನನಗೆ ನಮ್ಮ ಒಂದು ಅಷ್ಟು ಹಳೆಗಳು ಹೇಳ್ತಾ ಇದ್ರು, ಇದು ಕಾವೇರಿ ತಾಯಿಯ ಮಣ್ಣು, ಪವಿತ್ರ ಭೂಮಿ, ಯಾವತ್ತೂ ನೀವು ಹೆದರಬೇಡ. ಈ ಮಣ್ಣಲ್ಲಿ ಏನಿದ್ರು ಗಂಜಿಗೆ ನಿಮಗೆ ಮೋಸ ಮಾಡಲ್ಲ. ಆ ಕಾವೇರಿ ತಾಯಿ ನಮ್ಮ ಮೇಲೆ ಕೃಪೆ ತೋರಿಸಿದಾಳೆ. ನಾನು ನಿಜವಾಗ್ಲೂ ಈ ವರ್ಷ ಕೃಷಿ ಮಾಡ್ಲಿಕ್ಕಾಗಲ್ಲ ಅಂತ ಯೋಚನೆ ಮಾಡಿದ್ದೆ. ಹೊರಗಡೆ ಬರೋ ರಿಪೋರ್ಟ್ ನೋಡಿದಾಗ ಆ ತಾಯಿ ನಮಗೆ ಕಾವೇರಿ ತಾಯಿ ಆ ಕೃಪೆಯನ್ನು ಒದಗಿಸಿದ್ದಾಳೆ. ಈ ವರ್ಷ ಹೆಂಗಾದ್ರೂ ಕೊಡಗಿನಲ್ಲಿ ಒಂದು 50-70% ಕೃಷಿ ಆಗೇ ಆಗ್ತದೆ. ಆ ತಾಯಿಯು ನಿಜವಾಗ್ಲೂ ನಮಗೊಂದು ಸಪೋರ್ಟ್. ಇನ್ನು ಮುಂದೆ ಈ ಕಾರ್ಯಕ್ರಮನೇ ಅಲ್ಲ, ಮನೆಯವರು ಗ್ರೂಪಲ್ಲಿ ಮೆಸೇಜ್ ಆಗಿರೋ ಎಲ್ಲರೂ ಸಹ ಅಷ್ಟೇ, ಆ ಸಂಘ ಈ ಸಂಘ ಅಂತ ನೋಡ್ಬೇಕು. ನಾವೆಲ್ಲ ಕೊಡಗು ಪತ್ರ ಸಂಘ ನಾವು ಒಂದು ಕಲ್ಪನೆಯಲ್ಲಿ ಬಂದಿದ್ದೀವಿ. ಇದನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನಮ್ದು. ಎಲ್ಲ ಕಾರ್ಯಕ್ರಮ ಆದಾಗ ಒಬ್ಬೊಬ್ರು ವೆಯ್ಟ್ ಮಾಡೋದು ಬೇಡ, ಎಲ್ಲರೂ ಒಟ್ಟಿಗೆ ಹೋಗುವ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನೋಡಿ, ಈಗ ನೀವು ಅಲ್ಲಿಂದ ಬಂದಿದ್ರಿ, ನಮಗೂ ಅಲ್ಲಿ ಬರ್ಲಿಕ್ಕೆ ಸ್ಪಿರಿಟ್ ಇದು, ಎಲ್ಲರೂ ಹೋಗ್ಬೇಕು. ಈಗ ಜಿಲ್ಲಾ ಮಟ್ಟದ ಒಂದು ಕೆಸರುಗದ್ದೆ ಓಟ, ಅದಾದ್ಮೇಲೆ ಟಗ್ ಆಫ್ ವಾರ್ ಮತ್ತು ಹ್ಯಾಂಡ್ಬಾಲ್ ಈವೆಂಟ್ ಅನ್ನು ಆರ್ಗನೈಸ್ ಮಾಡಿದ್ರು. ಇದರಲ್ಲಿ ಗೆಲ್ಲೋದಕ್ಕಿಂತ ಪಾರ್ಟಿಸಿಪೇಟ್ ಮಾಡಿದ್ರದೇ ತುಂಬ ನಮಗೆ ಒಂದು ಎಂಜಾಯ್ಮೆಂಟ್ ಸಿಕ್ತು. ಎಲ್ಲರೂ ಕೂಡ ಎಷ್ಟೇ ನೀವು ಪತ್ರಕರ್ತರು ಸರ್, ಅನಿಲ್ ಸರ್ ಹೇಳಿದಂಗೆ ತುಂಬಾ ಹೆಕ್ಟಿಕ್ ವರ್ಕ್ ಇರುತ್ತೆ, 24 hours ವರ್ಕ್ ಇರುತ್ತೆ. ಅದರ ಮಧ್ಯೆ ಕೂಡ ಒಂದು ಮನೋರಂಜನೆಗೋಸ್ಕರ ನೀವು ಒಂದು ಕ್ರೀಡೆಯನ್ನು ಆಟ ಆಡಿದ್ರಿ. ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದು ಅರ್ಧ ದಿನವನ್ನ ನಾವು ಕ್ರೀಡೆಯಲ್ಲಿ ನಾವು ಎಷ್ಟೇ ಒಂದು ಒತ್ತಡ ಇದ್ರು ಕೂಡ ಆ ಒಂದು ಇದನ್ನ ಎಂಜಾಯ್ ಮಾಡಿದ್ರು. ಅದೊಂದು ಕ್ರೀಡೆಯ ಒಂದು ಗಮ್ಮತ್ ಅಂದ್ರೆ ಅದನ್ನೇ. ನಾವು ಕ್ರೀಡೆಯಲ್ಲಿ ದಿನನಿತ್ಯ ನಮ್ಮ ತೊಡಗಿಸ್ಕೊಳ್ಳೋದ್ರಿಂದ ನಾವು ಅನೇಕ ರೋಗ ರುಜಿನಗಳಿಂದ ನಾವು ಮುಕ್ತವಾಗ್ಬೋದು. ನಾವು ನಮ್ಮ ಮನುಷ್ಯನ ಶರೀರ ಹೆಂಗ್ ಮಾಡಿರುತ್ತೆ ಅಂತ ದೇವರು, ನಾವು ದಿನಕ್ಕೆ ಮಿನಿಮಮ್ ಅರ್ಧ ಗಂಟೆ ಆದರೂ ವಾಕ್ ಮಾಡಲೇಬೇಕು ಅಂತ ನಮ್ಗೆ ಹೇಳುತ್ತೆ. ಈ ಒಂದು ಸ್ಪೋರ್ಟ್ಸ್ ಸೈಕಾಲಜಿ ಆಗಲಿ, ಸ್ಪೋರ್ಟ್ಸ್ ಎನಾಟಮಿ ಮತ್ತು ಸ್ಪೋರ್ಟ್ಸ್ ಫಿಸಿಯಾಲಜಿ ಹೇಳುತ್ತೆ ಅಂದರೆ ನಾವು ದಿನದೊಂದು ಅರ್ಧ ಗಂಟೆ ನಾವು ವಾಕಿಂಗ್ ಅಥವಾ ರನ್ನಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್ ಯಾವುದಾದ್ರೂ ಕ್ರೀಡೆಯಲ್ಲಿ ನಾವು ತೊಡಗಿಸ್ಕೊಂಡ್ರೆ ನಾವು ಸದಾ ತುಂಬಾ ಫಿಟ್ ಆಗಿರ್ತೀವಿ. ಮುಖ್ಯವಾಗಿ ನಮ್ಮ ದೇಹದಿಂದ ಒಂದು ಸ್ವಲ್ಪ ಆದ್ರೂ ಈ ಥರ ಮಾಡಿದರೆ, ಸ್ವಲ್ಪ ಆದರೂ ಸ್ವೆಟ್ ಹೊರಗೆ ಹೋದರೆ ನಮ್ಮಲ್ಲಿ ಇರುವಂಥ ಅನೇಕ ಕಾಯಿಲೆಗಳು ನಾವು ಸುಲಭವಾಗಿ ನಾವು ಪರಿಹರಿಸ್ಕೋಬೋದು. ನಾವು ಕ್ರೀಡೆಯಲ್ಲಿ ನಾವು ಉತ್ತಮ ಸಾಧನೆಯನ್ನು ಕೊಡಗು ಜಿಲ್ಲೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಇದು ಸ್ಥಾನವನ್ನು ಪಡೆದಿದೆ. ಪತ್ರಕರ್ತರಲ್ಲಿ ಒಂದು ವಿನಂತಿ ಏನಂದರೆ, ಇಂದು ಕ್ರೀಡೆ ಆ್ಯಕ್ಚುಲಿ ನಿಧಾನವಾಗಿ ನಶಿಸುತ್ತಾ ಬರ್ತಿದೆ. ಕ್ರೀಡೆಗೆ ಹೆಚ್ಚಿನ ಪೋಷಕರು, ಶಿಕ್ಷಣ ಸಂಸ್ಥೆಗಳು ಅಷ್ಟೊಂದು ಉತ್ತೇಜನವನ್ನು ಕೊಡ್ತಿಲ್ಲ. ಯಾಕಂದರೆ ಯಾವುದೇ ಒಂದು ಜಾಬಲ್ಲಿ ರಿಸರ್ವೇಷನ್ ಆಗಲಿ, ಕ್ರೀಡೆಗೆ ಒತ್ತು ಸ್ವಲ್ಪ ಕಡಿಮೆ ಆಗಿದೆ. ಮುಂಬರುವ ದಿನಗಳಲ್ಲಿ ಎಲ್ಲ ಇವನ್ ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಜಾಬ್ ಇದರಲ್ಲಿ ಕೂಡ ಕ್ರೀಡೆಗೆ ಒಂದಿಷ್ಟು ರಿಸರ್ವೇಷನ್ ಅಂತ ಇಟ್ಟರೆ ಖಂಡಿತವಾಗಿ ಮುಂದಿನ ನಮ್ಮ ಮಕ್ಕಳು ಆಕ್ಚುಲಿ ಕ್ರೀಡೆಯಲ್ಲಿ ನಮ್ಮ ತೊಡಗಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಈ ಸಂದರ್ಭ ಕೊಡಗು ಪತ್ರಕರ್ತರ ಸಂಘದ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷ GV ರವಿಕುಮಾರ್, ಗೌರವ ಸಲಹೆಗಾರ BG ಅನಂತ ಶಯನ, ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥ ಡಾಕ್ಟರ್ RN ಕೆಂಚಾರೆಡ್ಡಿ, ಡಾಕ್ಟರ್ ದೇಹಿಕ ಈಶ್ವರ್, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಮಲ್ಲೇಂಗಡ ಮಧುಷ್ ಪೂವಯ್ಯ, ಸೋಮರಪೇಟೆ ತಾಲೂಕು ಅಧ್ಯಕ್ಷ ಹರೀಶ್ ಕುಮಾರ್, ಪೊನ್ನಪೇಟೆ ತಾಲೂಕು ಸಂಘದ ಉಪಾಧ್ಯಕ್ಷ ಚಮ್ಮಟ್ಟಿರ ಪ್ರವೀಣ್, ಕಾರ್ಯದರ್ಶಿ ವಿನೋದ್ ಮೂಡಗದ್ದೆ, ಸಂಘದ ಪದಾಧಿಕಾರಿಗಳು, ಸದಸ್ಯರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಪತ್ರಕರ್ತರ ಕೊಡಗು ಚಾನೆಲ್ ನ್ಯೂಸ್, ಚಂಪಾ ಗಗನ, ಪೊನ್ನಪೇಟೆ. ನೇಪಾಳದ ಕಾಠ್ಮಂಡುವಿನಲ್ಲಿ ನಡೆದ 3ನೇ ವಿಶ್ವ ಮಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಕೊಡಗಿನ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕಗಳಿಂದ ಗೆಲ್ಲುವ ಮೂಲಕ ನಾಡಿಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ಪಂದ್ಯಾವಳಿಯಲ್ಲಿ ಆದಿಗಳಲೆ ಗ್ರಾಮದ ಪೂವಯ್ಯ AS ಹಾಗೂ
ಯಶೋಧ ಅವರ ಮೊಮ್ಮಗ ಆಶಾ ಡಿಎಸ್ ಅವರ ಮಗ ಕುಮಾರ ರಿತನ್ ಡಿಎಸ್ ಅದ್ಭುತ ಹೋರಾಟವನ್ನು ನಡೆಸಿ ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದಾನೆ. ಈತ PM ಶ್ರೀ GMP ಶಾಲೆಯ 6ನೇ ತರಗತಿ ಸೋಮವಾರಪೇಟೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಊರಿಗೆ ಹಾಗೂ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾನೆ. ಕೊಡಗು ಚಾನಲ್ ನ್ಯೂಸ್ ಪ್ರಿತುನ್ ಪೂವಣ್ಣ. ಸಂಸ್ಕಾರ ವಾರ್ಗುಡೆ ಬ್ರೋನ್ಸ್, ರಿತೇನ್ ಡಿಯಾಸ್ ಸಿಲ್ವರ್, ಮೊಹಮ್ಮದ್ ರಫೀಸ್ ಗೋಲ್ಡ್. ಬಾಲ್ದೇನ್ ತಾಮಾಂಗ್ ಗೋಲ್ಡ್. ಬಾಲ್ದೇನ್ ತಾಮಾಂಗ್. ವಿರಾಜಪೇಟೆ ಹೊರವಲಯದ ಮೈತಾಡಿ ಗ್ರಾಮದಲ್ಲಿ ಕಾಡಾನೆ ದಾಳಿ ನಡೆಸಿದೆ. ಬಾಳೆಕೊಟ್ಟಿರ ದಿನಿ ಎಂಬವರ ಗದ್ದೆಯಲ್ಲಿ 4 ಕಾಡಾನೆಗಳ ಹಿಂಡು ಸೋಮವಾರ ರಾತ್ರಿ ದಾಳಿ ಮಾಡಿ ಬಿತ್ತನೆ ಮಾಡಿದ ಭತ್ತದ ಸಸಿಗಳನ್ನು ನಾಶಪಡಿಸಿದೆ. ಅರಣ್ಯ ಇಲಾಖೆಯು ಸುಮಾರು 11 ಕಾಡಾನೆಗಳು ಈ ಭಾಗದಲ್ಲಿ ಇರುವುದು ಖಚಿತವಾಗಿದ್ದರೂ ಕಾಡಿಗೆ ಅಟ್ಟುವಲ್ಲಿ ವಿಫಲವಾಗಿದೆ ಎಂದು ದಿನಿ ಅವರು ತಿಳಿಸಿದ್ದಾರೆ. ಅರಣ್ಯ ಇಲಾಖೆ ಮುಂದಿನ ಕ್ರಮವನ್ನು ಕೈಗೊಂಡು ಬೆಳೆಹಾನಿ ನಷ್ಟವನ್ನು ಭರಿಸಲು ಮನವಿ ಮಾಡಿದರು.